ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಒಂದಿಹುದುಪಾಯ ಓರೋರ್ವ ನರೆಗಣ್ಣುಗಳು ಒಂದೊಂದು ಸತ್ಯಾಂಶ ಕಿರಣಗಳ ಪಿಡಿದು ಒಂದು ಗೂಡಿದೊಡವರ್ಗಳ ಅರಿವನೆಲ್ಲವನಾಗ ಮುಂದು ಸಾಗುವೆ ವಿನಿತು ಮಂಕುತಿಮ್ಮ. 48ನೇ ಕಗ್ಗ ಇದು. ಬಿಡಿಸ್ಕೊಂಡು ಓದಿದ್ರೆ ಅಲ್ಲೇ ಅರ್ಧ ನಮಗೆ ಸ್ಪಷ್ಟವಾಗಿ ಹೋಗುತ್ತೆ. ಒಂದಿಹುದು ಉಪಾಯ ಓರೋರ್ವನ ಅರೆಗಣ್ಣುಗಳ ಒಂದೊಂದು ಸತ್ಯಾಂಶ ಕಿರಣಗಳ ಪಿಡಿದು ಒಂದು ಗೂಡಿದೊಡೆ ಅವರ್ಗಳ ಅರಿವನ್ ಎಲ್ಲವನ್ನಾಗ ಮುಂದು ಸಾಗುವೆ ವಿನಿತು ಮಂಕುತಿಮ್ಮ. ಈ ನಮಗಿರೋ ಅರ್ಧದೃಷ್ಟಿಯ ಬಗ್ಗೆ DVG ಸುಮಾರು ಕಗ್ಗಗಳಲ್ಲಿ ಮೆನ್ಷನ್ ಮಾಡ್ತಾರೆ. ಮಂದಾಕ್ಷಿ ನಮಗಿಹುದು ಬಹುದೂರ ಸಾಗದದು ಅಂತ ಒಂದು ಕಗ್ಗದಲ್ಲಿ ಹೇಳಿದ್ರೆ, ದುಂದಿನವ ಸೃಷ್ಟಿಕರ್ತನೆಂಬ ನುಡಿ ಅರ್ಧ ದೃಷ್ಟಿಯ ವಿವರ ಮಂಕುತಿಮ್ಮ ಅಂತ ಇನ್ನೊಂದು ಕಗ್ಗದಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದರೆ ನಮಗೆ ಪೂರ್ಣ ಸತ್ಯವನ್ನು ನೋಡೋ ಶಕ್ತಿ ಇಲ್ಲ. ಹ್ಯೂಮನ್ ರೇಸ್ಗೆ ಇರುವ ಶಕ್ತಿನೇ ಅಷ್ಟು. ಅರ್ಧ ದೃಷ್ಟಿ ನಮಗೆ ಸಿಗೋದು, ನಾವು ನೋಡ್ತಾ ಇರುವ ಪರ್ಸ್ಪೆಕ್ಟಿವ್ನ ಮಾತ್ರ ಗ್ರಹಿಸುವ ಶಕ್ತಿ ನಮಗೆ ಇರುವಂಥದ್ದು. ಪೂರ್ಣ ದೃಷ್ಟಿ ನಮಗೆ ಸಿಗೋದಿಲ್ಲ. ಇದು ನಮ್ಮ ಲಿಮಿಟೇಷನ್. ಹಾಗಾದರೆ ಅದು ಕಂಪ್ಲೀಟ್ ಆಗೋದು ಹೇಗೆ? ಪೂರ್ಣ ದೃಷ್ಟಿ ಆಗೋದು ಹೇಗೆ? ಕಾಂಪ್ಲಿಮೆಂಟ್ ಆದಾಗ, ಒಬ್ಬರ ದೃಷ್ಟಿಕೋನ ಇನ್ನೊಬ್ಬರ ದೃಷ್ಟಿಕೋನ ಸೇರಿ ನಾವು ಹೊಸದೊಂದನ್ನು ನೋಡೋದಕ್ಕೆ ಸಾಧ್ಯವಾದಾಗ, ವೆನ್ ಯು ಕಾಂಪ್ಲಿಮೆಂಟ್ ಈಚ್ ಅದರ್, ಆಗ ನಮಗೆ ಪೂರ್ಣ ದೃಷ್ಟಿ ಲಭಿಸಬಹುದು ಅಂತ. ಹೇಗೆ? ಒಂದಿಹುದು ಉಪಾಯ, ಒಂದು ಉಪಾಯ ಇದೆ ನಮಗೆ ಪೂರ್ಣ ದೃಷ್ಟಿ ಪಡ್ಕೊಳ್ಳೋದಕ್ಕೆ. ಏನು? ಓರೋರ್ವನ ಅರೆಗಣ್ಣುಗಳು, ಒಬ್ಬೊಬ್ಬಂದು ಅರೆಗಣ್ಣುಗಳು ಒಂದೊಂದು ಸತ್ಯಾಂಶ ಕಿರಣಗಳ ಪಿಡಿದು, ನಾವು ನೋಡೋ ಪರ್ಸ್ಪೆಕ್ಟಿವ್ಸ್ನ ಕಂಬೈನ್ ಮಾಡಿದ್ರೆ ಒಂದು ಗೂಡಿದಡೆ ಅವರ್ಗಳ ಅರಿವ, ಆ ಎಲ್ಲ ಅರಿವನ್ನು ಸೇರಿಸಿದ್ರೆ, ಎಲ್ಲವನ್ನಾಗ ಸೇರಿಸಿದ್ರೆ ಆಗ ಮುಂದೆ ಸಾಗುವೆ ವಿನಿತು. ಆವಾಗ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತೀವಿ, ಪೂರ್ಣ ದೃಷ್ಟಿಯ ಕಡೆಗೆ ಇನ್ನೊಂಚೂರು ಮುಂದುವರಿಬಹುದು. ನಾವೆಲ್ಲ ನಮ್ಮ ನಮ್ಮ ದೃಷ್ಟಿಕೋನಗಳನ್ನು ಶೇರ್ ಮಾಡ್ಕೊಳ್ತಾ, ಅರ್ಥೈಸ್ಕೊಳ್ತಾ, ನಮ್ಮದ್ರೊಳಗೆ ಬೆರೆಸ್ಕೊಳ್ತಾ ಮುಂದೆ ಹೋದರೆ ನಮ್ಮ ದೃಷ್ಟಿ ಪೂರ್ಣಗೊಳ್ತಾ ಸಾಗುತ್ತೆ ಅಂತ. ಕುಂಟ ಕುಂಟ ಕುರುವತ್ತೆ ಅಂತ. ಒಬ್ಬ ಕುಂಟ, ಒಬ್ಬ ಕುರುಡ, ಒಬ್ಬ ಕೆಪ್ಪ, 3 ಜನದ ಮಾತುಕತೆ ಅದು. ಅದರಲ್ಲಿ ಒಂದು ದೃಶ್ಯ ಬರುತ್ತೆ. ಸರಿ, ನಾವೇ ಹೊರಟ್ಬಿಡೋಣ, ಬಸ್ಸಿಗೆ ಯಾಕೆ ಕಾಯೋದು ಅಂತ ಬಸ್ಸಿಗೆ ಕಾಯ್ತಾ ಇರೋ ಕುಂಟ ಕುರುಡ ಇಬ್ಬರು ಮಾತಾಡಿಕೊಂಡು ಹೊರಡ್ತಾರೆ. ಆದರೆ ಒಬ್ಬ ಕುಂಟ ಅವನಿಗೆ ನಡೆಯೋಕ್ಕಾಗಲ್ಲ, ಇನ್ನೊಬ್ಬ ಕುರುಡ ಅವನಿಗೂ ಮುಂದೆ ಸಾಗೋಕ್ಕಾಗಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ? ಕುಂಟ ಕುರುಡನ ಭುಜ ಹತ್ತಿ ಕೂತ್ಕೊಳ್ತಾನೆ. ಕುಂಟ ನಿರ್ದೇಶಿಸ್ತಾನೆ, ಇವಾಗ ಎಡಕ ಬಲಕ ನೇರ ಹೋಗು ಅಂತ ಹೇಳ್ತಾ ಹೋಗ್ತಾನೆ. ಕುರುಡ ಅದರಂತೆ ನಡೀತಾ ಹೋಗ್ತಾನೆ. ಅವರಿಬ್ಬರು ಸೇರಿದಾಗ, ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಆದಾಗ, ಅವರ ಮೂವ್ಮೆಂಟ್ ಅಥವಾ ಕಮ್ಯುಟೇಷನ್ ಸುಲಭ ಆಯಿತು. ಇದರ ವಿಶ್ಲೇಷಣೆಗೆ ನಾನು ತಯಾರಾಗುವಾಗ ನಾನು ನನ್ನ ಗಂಡ ಎನ್ ರವಿಶಂಕರ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಇದನ್ನು. ನಾನು ಮೊದಲು ಈ ಕಗ್ಗಗಳನ್ನು ಹೇಳಬೇಕು ಅಂತ ಯೋಚನೆ ಮಾಡಿಟ್ಕೊಂಡಾಗ ಆ ಕಗ್ಗಕ್ಕೆ ನನಗೊಂದು ಅರ್ಥ ಹೊಳೆದಿರುತ್ತೆ, ನನಗೊಂದು ಉದಾಹರಣೆ ಹೊಳೆದಿರುತ್ತೆ. ನಾನು ಅವರ ಜೊತೆ ಡಿಸ್ಕಸ್ ಮಾಡಿದಾಗ ಅವರಿಗೊಂದು ಅರ್ಥ ಹೊಳೆದಿರುತ್ತೆ, ಅವರಿಗೆ ಅದಕ್ಕೆ ಸಂವಾದಿಯಾದ ಉದಾಹರಣೆಗಳು ಅವರಲ್ಲಿರುತ್ತವೆ. ಅವೆರಡೂ ಸೇರಿದಾಗ ನಾವಿಬ್ಬರು ಅವೆರಡನ್ನು ಸೇರಿಸಿ ಹೊಸದೊಂದು ಅರ್ಥವನ್ನು ಹುಟ್ಟಾಕ್ಕೊಳ್ತೀವಿ. ಆ ಅರ್ಥ ಬೇರೆದೇ ಆಗಿರಬಹುದು ಅಥವಾ ಅದರದ್ದೇ ಬಲವರ್ಧಕವಾದಂತಹ ಇನ್ನೊಂದು ಅರ್ಥ ಆಗಿರಬಹುದು. ಇಬ್ಬರ ದೃಷ್ಟಿಕೋನಗಳು ಸೇರಿದಾಗ ಇನ್ನೊಂದು ಹುಟ್ಟುತ್ತಲ್ಲ, ಅದರಿಂದ ನಾವು ಇನ್ನೊಂಚೂರು ಮುಂದೆ ಸಾಗಬಹುದು ಅಂತ. ಇವತ್ತಿನ ದಿನಗಳಲ್ಲಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಜೀವನದಲ್ಲಿ ನಾನೇನೋ ಒಂದು ಅಭಿಪ್ರಾಯ ಹೇಳಿಬಿಟ್ರೆ ಅದೇ ಅಲ್ಟಿಮೇಟ್ ಸತ್ಯ ಅಂತ ನಿಂತ್ಕೊಂಡ್ಬಿಡ್ತೀವಿ. ಇವತ್ತಿನ ದಿನ ಆ್ಯಕ್ಚುಲಿ ತುಂಬ ಸಶಕ್ತವಾದ ದಿನ ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದರೆ, ನನ್ನದೊಂದು ಅಭಿಪ್ರಾಯ ಇದ್ದರೆ ಸುತ್ತಲಿನ 10 ಜನರ 10 ವಿವಿಧ ಅಭಿಪ್ರಾಯಗಳು ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ ನಮಗೆ. ನಾವು ನಮ್ಮ ಮೈಂಡನ್ನ ಕವರ್ ಮಾಡ್ಕೊಳ್ದೆ, ನಾನು ಹೇಳಿದ್ದೇ ಸರಿ, ನನ್ನ ವಿರುದ್ಧ ಹೇಳಿದವರೆಲ್ಲ ತಪ್ಪು ಅಂತ ಸ್ಟ್ರೈಕ್ ಆಫ್ ಮಾಡದೆ ಹೋದರೆ, ಓಪನ್ ಮೈಂಡಿಂದ ವಿವಿಧ ಅಭಿಪ್ರಾಯಗಳನ್ನು ನೋಡಿ ತೂಕ ಮಾಡಿ ಇನ್ನಷ್ಟು ಶಕ್ತಿಶಾಲಿಯಾದ ಅಭಿಪ್ರಾಯವನ್ನು ರೂಪಿಸ್ಕೊಳ್ಳಕ್ಕೆ ಸಾಧ್ಯವಾಗೋದಾದರೆ, ಇನ್ನೊಬ್ಬರ ಅಭಿಪ್ರಾಯನೂ ಗೌರವಿಸಿ, ಇವತ್ತಿನ ದಿನ ನಮಗದಕ್ಕೆ ಅವಕಾಶ ಇದೆ. 10-100 ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ನಮಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ. ಅದೆಲ್ಲವನ್ನೂ ಗ್ರಹಿಸ್ತಾ ಹೋದರೆ, ಓಪನ್ ಮೈಂಡಿಂದ ನಂದೇ ಸರಿ, ನನ್ನ ವಿರುದ್ಧ ಹೇಳೋರು ತಪ್ಪು ಅಂತ ಅಂದುಕೊಳ್ಳದೆ ನೋಡೋದಾದರೆ, ನಮ್ಮ ಅಭಿಪ್ರಾಯಗಳು, ನಮ್ಮ ವ್ಯಕ್ತಿತ್ವ ಪೂರ್ಣವಾಗ್ತಾ ಹೋಗುತ್ತೆ, ನಮ್ಮ ದೃಷ್ಟಿ ಪೂರ್ಣವಾಗ್ತಾ ಹೋಗುತ್ತೆ. ಆ ಸುಲಭ ಸಾಧ್ಯತೆಯನ್ನು ನಾವೆಲ್ಲ ಇವತ್ತಿಂದನೇ ಕನ್ಸಿಡರ್ ಮಾಡಬೇಕು. ಅವೆಲ್ಲ ಒಂದು ಗೂಡಿದಡೆ ಅವರ್ಗಳ ಅರಿವು, ಆ ಎಲ್ಲರ ಅರಿವು
ಎಲ್ಲವನ್ನು ಆಗ ಮುಂದೆ ಸಾಗುವೆ ವಿನಿತು. ನಾವೆಲ್ಲ ಒಟ್ಟಾಗಿ ಸಮಷ್ಟಿಯಾಗಿ ಮುಂದೆ ಸಾಗೋದನ್ನು ಅದ್ರ ಕಡೆ ನಮ್ಮ ಗಮನ ಇರಬೇಕು. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.